ನಡೆದ ಕರ್ನಾಟಕ ಬಂದ್ ಬಗ್ಗೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವಾಟಾಳ್ ನಾಗರಾಜ್ ಅವರನ್ನ ರಿಪಬ್ಲಿಕ್ ಕನ್ನಡ ಮಾತಾಡಿಸಿದಾಗ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅನ್ನೋ ವಿಚಾರದ ಬೆನ್ನಲ್ಲೇ ಅಖಂಡ ಕರ್ನಾಟಕ ಬಂದ್ಗೆ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರು ಕರೆಯನ್ನ ಕೊಟ್ಟಿದ್ದಾರೆ. ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತಹ ವಾಟಾಳ್ ನಾಗರಾಜ್ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಈ ಬಾರಿ ಬಂದ್ಗೆ ಯಾವ ರೀತಿ ನಡೆಯುತ್ತೆ ಸರ್? ನಾಳೆ ಎಷ್ಟೊತ್ತಿಗೆ ನಡೆಯುತ್ತೆ? ಯಾವ ತರ ಕಾರ್ಯಕ್ರಮ ಇದೆ? ನಾಳೆ ನಾವು ಬಂದ್ ಕರೆ ಕೊಟ್ಟಿರೋದು ಬೆಳಗ್ಗೆ 6ರಿಂದ ಸಂಜೆ 6ವರೆಗೆ ಅಂತ ಬಂದ್ಗೆ ಕರೆ ಕೊಟ್ಟಿರೋದು. ಇಡೀ ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಆಗಾಗಲೇ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ಸಂಘಟನೆಗಳು ಸಿದ್ಧರಾಗಿದ್ದಾರೆ. ಅನೇಕ ಕಡೆ ಬಂದ್ ಬಹಳ ಯಶಸ್ವಿಯಾಗಿ ಆಗುತ್ತೆ. ಬೆಳಗ್ಗೆ ಇಲ್ಲಿಂದ ನಮ್ಮ ಇದರಿಂದ 10 ಗಂಟೆಗೆ ಹೊರಡ್ತೀನಿ. ಇದರ ಹತ್ರ ಇಲ್ಲಿ ಟೌನ್ ಹಾಲ್ ಹತ್ರ ಮೆರವಣಿಗೆ ಅಂತ ಇರೋದು. ಬೆಳಿಗ್ಗೆ 10:30 11 ಗಂಟೆಗೆ ಇಲ್ಲಿಂದ 10 ಗಂಟೆಗೆ ಬಿಡ್ತಾ ಇದ್ದೀನಿ. ಎಲ್ಲ ಕಡೆ ಚೆನ್ನಾಗಿದೆ. ಈಗ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಬಂದ್ ಯಶಸ್ವಿ ಆಗುತ್ತೆ ಅಂತ ಆದ್ರೆ ಬೆಂಗಳೂರಿನಲ್ಲಿ ಯಾವ ರೀತಿ ಆಗ್ಬೋದು ಅಂತ? ಬೆಂಗಳೂರಿನಲ್ಲಿ ನನ್ನ ಪ್ರಕಾರ ಒಂದು ರೀತಿ ಈ ಪ್ರತಿದಿನ ಇರುವ ಜನಸಂದಣಿ ಇಲ್ಲ, ಕಡಿಮೆ ಆಗುತ್ತೆ ಮತ್ತು ರಿಕ್ಷಾಗಳು ಕಡಿಮೆ ಆಗ್ತವೆ. ನೋಡಿದಾಗ ಬೆಂಗಳೂರು ನಗರದಲ್ಲಿ ಎಲ್ಲಿ ನೋಡಿದ್ರೂ ಬಹಳ ಕಡಿಮೆ ಕಾಣುತ್ತೆ ಅನ್ನೋದು ನನ್ನ ಭಾವನೆ. ಇನ್ನೂ ಜಾಸ್ತಿನೂ ಆಗಬಹುದು, ಆಯ್ತಾ? ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಸುಮಾರು 1.5 ಕೋಟಿ ಜನ ಬೆಂಬಲಿಸ್ಬಿಟ್ಟಿದ್ದಾರೆ ಇದಕ್ಕೆ ಬಂದ್ಗೆ ಸೋಷಿಯಲ್ ಮೀಡಿಯಾದಲ್ಲಿ. ಆಮೇಲೆ ವಿದ್ಯಾರ್ಥಿಗಳು ನನ್ನ ಒಂದೇ ಸಮಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ನಾನು ಈಗ ಎಲ್ಲೆಲ್ಲೋ ಬಂದೆ, 500,000 ಜನ ವಿದ್ಯಾರ್ಥಿಗಳು ಫೋನು, ನಮ್ಗೆ ರಜಾ ಕೊಡಿಸಿ ನಾವು ಬರ್ತೀವಿ ಅಂತ. ನಾನು ಹೇಳಿದೆ, ನಾವು ರಜಾ ಕೊಡೋಕ್ಕಿಂತ ನೀವೇ ಎಲ್ಲರೂ ಗುಂಪು ಕಟ್ಟಿ ಕೇಳಿ ಶಾಂತಿಯುತವಾಗಿ ಹೊರಗೆ ಹೋಗ್ತೀವಿ ಅಂತ ನೀವೇ ರಜಾ ತಗೊಳ್ರಪ್ಪ ಅಂತ ಹೇಳಿದೆ. ಅನೇಕರಿಗೆ ಹೇಳಿದ್ದೀವಿ. ಬಹಳ ಅದ್ಭುತವಾಗಿ ಬಂದ್ ಆಗುತ್ತೆ. ಇದು ಬಹಳ ಪ್ರಶ್ನೆ. ಇದು ಯಾವುದೋ ಒಂದು ನೀರು ಬಿಟ್ಬಿಟ್ಟು ಅಂತಲಲ್ಲ ಅರ್ಥ. ಇಡೀ ಕರ್ನಾಟಕದ ಜನಮನದ ಮೇಲೆ ಬೀರ್ತಕ್ಕಂಥದ್ದು ಈ ಬಂದು. ಈಗ ನಿಮಗೆ ಕಾವೇರಿ ಒಂದಾದ್ರೆ ಮುಗಿದೋಯ್ತಾ? ನಿಮಗೆ ಇದು ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಕಳಸಾ ಬಂಡೂರಿ ಬೇಡವಾ? ಮತ್ತು ಬೆಳಗಾವಿಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ನಿರ್ಣಯ ಮಾಡಿ ಅಂತೇಳಿ ಸುಮಾರು 2.5 ತಿಂಗಳಿಂದ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅಲ್ಲಿ ಇವರು ಮಾಡಿಲ್ಲ. ಹೈದರಾಬಾದ್, ಕರ್ನಾಟಕ ಎಲ್ಲ ಸಮಗ್ರವಾಗಿ ಇಡೀ ಕರ್ನಾಟಕದ ಅನೇಕ ಬೇಡಿಕೆಗಳು ಮತ್ತು ಮೇಕೆದಾಟು ಎಲ್ಲ ತಕೊಂಡು ಇಲ್ಲಿ ಮಾಡ್ತಾ ಇರೋದು.